ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗಷ್ಟೇ ಈ ರಿಯಾಲಿಟಿ ಶೋಗಳ ಮನಸ್ಥಿತಿಗಳು ಮತ್ತು ರಿಯಾಲಿಟಿ ಶೋಗಳು ಹೋಗ್ತಿರುವಂಥ ರೀತಿ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಇದಾಗಿ ಇನ್ನೂ ಕೂಡ 2 ದಿನ ಆಗಿಲ್ಲ. ಈಗ ಮತ್ತೊಂದು ರಿಯಾಲಿಟಿ ಶೋನ ಬಂಡವಾಳವು ಕೂಡ ಬಯಲಾಗಿದೆ. ಈ ರಿಯಾಲಿಟಿ ಶೋನಲ್ಲಿ ಹೇಗೆಲ್ಲ ಸ್ಪರ್ಧಿಗಳನ್ನು ಬಳಕೆ ಮಾಡಿಕೊಳ್ತಾರೆ, ಯಾವ ರೀತಿ ಬಟ್ಟೆ ಹಾಕಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದರಲ್ಲೂ ಕೂಡ ಮಹಿಳಾ ಸ್ಪರ್ಧಿಗಳಿಗೆ ಇದೇ ರೀತಿ ಬಟ್ಟೆ ಹಾಕ್ಕೊಬೇಕು, ಇದು ಕಾಣಿಸ್ಬೇಕು, ಅದು ಕಾಣಿಸ್ಬೇಕು, ನಿಮ್ಮ ದೇಹದ ಈ ಅಂಗ ಕಂಡ್ರೆ ಒಳ್ಳೆಯದು, ಆ ಅಂಗ ಕಂಡ್ರೆ ಒಳ್ಳೆಯದು, ಈ ರೀತಿಯಾಗಿ ನೇರವಾಗಿ ಕಮೆಂಟನ್ನು ಮಾಡುವಂಥದ್ದು, ಈ ರೀತಿ ನೇರವಾಗಿ ಹೇಳುವಂಥದ್ದು ದೌರ್ಜನ್ಯ ಒಂದು ರೀತಿಯಲ್ಲಿ ಇದು. ಈ ರೀತಿಯಾಗಿಯೂ ಕೂಡ ನಡೆಸಿಕೊಳ್ತಾರೆ. ಮತ್ತು ಇಲ್ಲಿ ರಿಯಾಲಿಟಿ ಶೋಗಳು ಕೂಡ ಎಷ್ಟು ಜೆನ್ಯೂನ್ ಆಗಿರ್ತವೆ, ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಎಷ್ಟು ಜೆನ್ಯೂನ್ ಆಗಿ ಪ್ರಶಸ್ತಿಯನ್ನು ಕೊಡ್ತಾರೆ ಅನ್ನುವಂಥ ಪ್ರಶಸ್ತಿಯ ಒಂದು ಪ್ರಶ್ನೆಯೂ ಕೂಡ ಈಗ ಮೂಡ್ತಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ಈಗ ಒಬ್ಬ ಸ್ಪರ್ಧಿ ರಿಯಾಲಿಟಿ ಶೋನ ಸ್ಪರ್ಧೆ ಮಾಡಿರುವಂಥ ಆರೋಪಗಳು ಒನ್ ಬೈ ಒನ್ ನೋಡ್ತಾ ಹೋದಾಗ ನಿಮಗೆ ಅಚ್ಚರಿ ಮತ್ತು ವೆರಿ ಶಾಕಿಂಗ್ ಸರ್ಪ್ರೈಸಿಂಗ್ ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ಯಾವ್ದು ಆ ರಿಯಾಲಿಟಿ ಶೋ? ಇದೇ ರೀತಿ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ನಡೀತಿದ್ದಾವ? ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇತ್ತೀಚೆಗೆ ಈ ರಿಯಾಲಿಟಿ ಶೋಗಳು ಯಾವಾಗ ಕಾಂಪಿಟೇಷನ್ಗೆ ಬಿದ್ದು ಆಗ ಈ ರಿಯಾಲಿಟಿ ಶೋನ ವ್ಯಾಲ್ಯೂ ಮತ್ತು ಈ ರಿಯಾಲಿಟಿ ಶೋನಲ್ಲಿ ಇರಬೇಕಾದಂಥ ರೀತಿ ನೀತಿಗಳ ಬಗ್ಗೆ ಸಂಪೂರ್ಣವಾದಂಥ ಬದಲಾವಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಸಿಂಗಿಂಗ್ ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸ್ಕಿಟ್ ಮಾಡುವಂಥ ರಿಯಾಲಿಟಿ ಶೋಗಳಾಗಿರ್ಬೋದು, ಇದರಲ್ಲೂ ಕೂಡ ರಾಜಕೀಯಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಇಚ್ಛಾಶಕ್ತಿಗಳು ಕೆಲಸ ಮಾಡ್ತಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಸಿಂಗಿಂಗ್ ರಿಯಾಲಿಟಿ ಶೋಸ್ಗಳಲ್ಲೂ ಕೂಡ ಈ ಬೇರೆ ರೀತಿಯಾದಂಥ ಅಡ್ಜಸ್ಟ್ಮೆಂಟಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಈಗ ಬೇರೆ ರಿಯಾಲಿಟಿ ಶೋಗಳಲ್ಲಿ ಹೇಗಾಗ್ತದೆ, ಡಬಲ್ ಮೀನಿಂಗ್ ಜೋಕ್ಸು ಅಥವಾ ಒಬ್ಬರನ್ನು ಕೀಳಾಗಿ ನೋಡುವಂಥದ್ದು. ಈಗ ನಾನು ಮೊನ್ನೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಕೊಟ್ಟೆ, ಬಹುಶಃ ನೀವು ನೋಡಿರ್ತೀರ. ನೋಡದೇ ಇದ್ದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಈ ಡಿಸ್ಕ್ರಿಪ್ಷನ್ಸಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ನೋಡಿ. ಈ ಪ್ರಶಾಂತ್ ವಿಚಾರವಾಗಿ ತೆಗೆದುಕೊಂಡಾಗ ಆತನ ವಿಚಾರದಲ್ಲಿ ಹೇಗೆಲ್ಲ ಕಾಮಿಡಿ ಮಾಡಿದ್ರು ಮತ್ತು ಕನ್ನಡದಲ್ಲಿ ಯಾವ ರೀತಿ ರಿಯಾಲಿಟಿ ಶೋಗಳು ಬರ್ತಿದ್ದಾವೆ ಅಂತೇಳಿ, ಅದೇ ರೀತಿ ಬೇರೆ ಭಾಷೆಯಲ್ಲೂ ಕೂಡ ಇದೇ ರೀತಿಯಾದಂಥ ರಿಯಾಲಿಟಿ ಶೋಗಳ ಕತೆ. ಈಗ ತೆಲುಗಿನಲ್ಲಿ ಪಾಡುತ್ತ ತೀಯಾಗ ಅನ್ನುವಂಥ ಸಿಂಗಿಂಗ್ ರಿಯಾಲಿಟಿ ಶೋ ಭಾರಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಹಲವು ವರ್ಷಗಳಿಂದ ನಡ್ಕೊಂಡು ಬರ್ತಿರುವಂಥ ರಿಯಾಲಿಟಿ ಶೋ. ನಮ್ಮಲ್ಲಿ ಸರಿಗಮಪ ಬರುತ್ತಲ್ಲ ಜೀ ಕನ್ನಡದಲ್ಲಿ, ಅದೇ ರೀತಿ ಅಲ್ಲೂ ಕೂಡ ಪಾಡುತ್ತ ತೀಯಾಗ ಅಂತ ಹೇಳ್ಬಿಟ್ಟು ಈ ಶೋನಲ್ಲಿ ಎಂ ಕೀರವಾಣಿ, ಗಾಯಕಿ ಸುನೀತಾ, ಗೀತ ಸಾಹಿತಿ ಚಂದ್ರಬೋಸ್ ಅವರುಗಳು ಜಡ್ಜ್ಗಳಾಗಿರ್ತಾರೆ. ಸದ್ಯ ಈ ಶೋನಲ್ಲಿ ಸ್ಪರ್ಧೆಯಾಗಿದ್ದಂತಹ ಪ್ರವಸ್ತಿ ಆರಾಧ್ಯ ಅನ್ನುವಂಥ ಯುವತಿ ಈ ಶೋನ ಬಗ್ಗೆ ಹಲವಾರು ಶಾಕಿಂಗ್ ವಿಚಾರಗಳನ್ನು ಬಿಗ ಬಿಚ್ಚಿಟ್ಟಿದ್ದಾರೆ. ಶೋನಿಂದ ಎಲಿಮಿನೇಟ್ ಆಗಿರುವಂತಹ ಈಕೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾಳೆ. ಮುಖ್ಯವಾಗಿ ಜಡ್ಜ್ಗಳಾಗಿರುವಂಥ ಕೀರವಾಣಿ, ಸುನೀತಾ, ಚಂದ್ರಬೋಸ್ ಮೇಲೆ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಶೋ ಪ್ರೊಡಕ್ಷನ್ ಟೀಮ್ನ ಒಂದು ವಿರುದ್ಧವೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿರುವಂಥದ್ದು ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್. ಅದರಲ್ಲೂ ಕೂಡ ಶೋ ಪ್ರೊಡಕ್ಷನ್ ಟೀಮ್ ಯಾವ ರೀತಿಯಾದಂಥ ಬಟ್ಟೆಯನ್ನು ಉಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳುತ್ತೆ. ಅದರಲ್ಲೂ ಕೂಡ ಅವರು ಹೇಳಿರುವಂಥ ರೀತಿಯನ್ನು ನೀವೇನಾದರೂ ಕೇಳಿದ್ರೆ ಇನ್ನಷ್ಟು ಶಾಕಿಗೆ ಒಳಗಾಗ್ತೀರಾ. ಇನ್ನು ಈಕೆ ಏನು ಹೇಳಿದ್ದಾಳೆ ಅವಳ ಮಾತೆಲ್ಲ ಕೇಳೋದಾದರೆ, ನಾನು ಈ ಹಿಂದೆ SPB ಸರ್ ಇದ್ದಾಗಲೂ ಕೂಡ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದೆ, ವಿಜೇತಳು ಕೂಡ ಆಗಿದ್ದೆ. ಆದರೆ ಈ ಪಾಡುತ್ತ ತೀಯಾಗ ಸಿಂಗಿಂಗ್ ರಿಯಾಲಿಟಿ ಶೋನಲ್ಲಿ ನನಗೆ ತುಂಬ ಅನ್ಯಾಯವಾಗಿದೆ ಅನ್ನುವಂಥದ್ದು ಈಕೆಯ ಆರೋಪ. ಯಾರ್ದು? ಈ ಪ್ರವಸ್ತಿ ಹೇಳ್ಕೊಂಡಿರುವಂತಹ ಒಂದಷ್ಟು ವಿಚಾರಗಳು. ಇಲ್ಲಿ ಮೊದಲಿಗೆ ಜಡ್ಜ್ ಸುನೀತಾ ಅವರ ಬಗ್ಗೆ ಹೇಳಬೇಕು. ಅವರು ತುಂಬ ಚೆನ್ನಾಗಿದ್ದಾರೆ, ಆದರೆ ಸೌಂದರ್ಯಕ್ಕೂ ಒಳ್ಳೆತನಕ್ಕೂ ಸಂಬಂಧವಿಲ್ಲ. ಮೊದಲ ಸಂಚಿಕೆಯಿಂದ ಇಲ್ಲಿವರೆಗೂ ಕೂಡ ನಾನು ಸ್ಟೇಜ್ ಮೇಲೆ ಬಂದಾಗಲೆಲ್ಲ ಅವರು ಒಂದು ಕೆಟ್ಟ ರೀತಿಯಲ್ಲಿ ಮುಖಭಾವನ ಮಾಡ್ತಾರೆ. ಅದು ನಾನು ಬಂದಾಗ ಮಾತ್ರ ಆ ರೀತಿ ಅವರು ಮಾಡ್ತಾರೆ. ಇದರ ಬಗ್ಗೆ ನಾನು ತುಂಬ ಸಲ ಪ್ರಶ್ನೆಯನ್ನು ಕೂಡ ಮಾಡಿದ್ದೀನಿ. ತುಂಬ ಜನರು ಕೂಡ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ, ನಿಮ್ಮಿಬ್ಬರ ನಡುವೆ ಏನಾದರೂ ಸಮಸ್ಯೆ ಆಗಿದೆಯಾ ಅಂತೆಲ್ಲ ಹಲವರು ನನಗೆ ಕೇಳಿದ್ದಾರೆ. ಆಗ ನನಗೆ ಅದು ಅರ್ಥವಾಗಿರಲಿಲ್ಲ. ನಾನು ಹೈ ಪಿಚ್ನಲ್ಲಿ ಹಾಡೋದಿಲ್ಲ ಅಂತೆಲ್ಲ ಸುನೀತಾ ಕೀರವಾಣಿ ಬಳಿ ಹೇಳಿದರೂ ಕೂಡ ಅದು ನನಗೆ ಗೊತ್ತಾಗಿತ್ತು. ನಾನು ಹಾಡಿದಂಥ ಹಾಡುಗಳೆಲ್ಲ ಸುನೀತಾ ನೆಗೆಟಿವ್ ಕಮೆಂಟ್ಸನ್ನೇ ಮಾಡ್ತಾ ಬಂದರು ಅಂತಲೂ ಕೂಡ ಇಲ್ಲಿ ಗಂಭೀರವಾಗಿ ಆರೋಪವನ್ನು ಹೊರಿಸ್ತಾರೆ. ಇದಾದ ಬಳಿಕ ನಾನು ತಪ್ಪು ಮಾಡದೇ ಇದ್ದರೂ ಕೂಡ ನನಗೆ ಕಮೆಂಟನ್ನು ಮಾಡ್ತಾರೆ. ಆದರೆ ಇತರ ಸ್ಪರ್ಧಿಗಳು ತಪ್ಪು ಮಾಡಿದಾಗ ಅವರಿಗೆ ಅಲ್ಲಿಯೇ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಸೂಚಿಸ್ತಾರೆ. ಇದರ ಜೊತೆಗೆ ಗೀತ ಸಾಹಿತಿ ಚಂದ್ರಬೋಸ್ ಅವರು ಕೂಡ ಆರಂಭದಲ್ಲಿ ನನಗೆ ಹೊಗಳಿದ್ರು. ರೌಂಡ್ನಲ್ಲಿ ಚಂದ್ರಬೋಸ್ ಅವರ ನಿಜ ಬಣ್ಣ ಬಯಲಾಯಿತು. ಆಗ ನನಗೂ ಸುಮ್ಮನೆ ಅವರು ನೆಗೆಟಿವ್ ಕಮೆಂಟನ್ನು ಮಾಡಿದರು. ಇನ್ನೊಬ್ಬ ಸ್ಪರ್ಧಿ ತಪ್ಪಾಗಿ ಸಾಹಿತ್ಯ ಹಾಡಿದರೂ ಏನೂ ಕೂಡ ಹೇಳಲಿಲ್ಲ ಅಂತಲೂ ಕೂಡ ಆರೋಪವನ್ನು ಹೊರಿಸ್ತಾರೆ. ಇದಾದ ಬಳಿಕ ಪ್ರಮುಖವಾದಂತಹ ಸಂಗೀತ ನಿರ್ದೇಶಕ ಕೀರವಾಣಿ ಅವ್ರ ಬಗ್ಗೆ, ಈ ಶೋನ ಮತ್ತೋರ್ವ ಜಡ್ಜು ಎಂ ಕೀರವಾಣಿ, ನಾನೀಗ ಅವರ ಬಗ್ಗೆ ಮಾತನಾಡಿದಾಗ ನನಗೆ ತುಂಬ ದ್ವೇಷದ ಪ್ರತಿಕ್ರಿಯೆ ಸಿಗ್ತದೆ ಅನ್ನೋದು ನಂಗೆ ಗೊತ್ತು. ಆದರೂ ಕೂಡ ಐ ಡೋಂಟ್ ಕೇರ್. ಅವರು ನನಗೆ ಎಂದಿಗೂ ಕೂಡ ನೆಗೆಟಿವ್ ಕಮೆಂಟನ್ನು ಮಾಡಿಲ್ಲ. ಆದರೆ ಅವರ ಬಗ್ಗೆ ಸೆಟ್ನಲ್ಲಿ ಏನೋ ಮಾತನಾಡ್ತಾರೆ, ನಾನಿಲ್ಲಿ ಹೇಳಲೇಬೇಕು. ಸ್ಪರ್ಧಿಗಳು ಮೆಲೋಡಿ ಹಾಡುಗಳನ್ನು ಎಷ್ಟೇ ಕೆಟ್ಟದಾಗಿ ಹಾಡಿದರೂ ಅದಕ್ಕೆ ಕೀರವಾಣಿ ಉತ್ತಮ ಮಾರ್ಕ್ಸನ್ನು ಕೊಡ್ತಾರೆ.
ಅವರು ಸಂಗೀತ ನೀಡಿದಂಥ ಹಾಡುಗಳನ್ನು ಹೇಗೆ ಹಾಡಿದರೂ ಕೂಡ ಅದಕ್ಕೆ ಹೆಚ್ಚಿನ ಮಾರ್ಕ್ಸ್ ನೀಡ್ತಾರೆ. ನಾನು ಎಲಿಮಿನೇಟ್ ಆದಂಥ ಎಪಿಸೋಡ್ನಲ್ಲಿ ನನ್ನ ನೋಡುತ್ತಲೇ ಕೀರವಾಣಿ ಒಂದು ಮಾತನ್ನು ಹೇಳಿದರು. ಅದ್ಯಾಕೆ ಹೇಳಿದರು ಅಂದರೆ, ನಾನು ಕೆಲವೊಂದು ಮದುವೆ ಸಮಾರಂಭಗಳಲ್ಲಿ ಹಾಡಿದ್ದೆ. ಕಾರಣ ನನ್ನ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮದುವೆಗಳಲ್ಲಿ ಹಾಡುವಂಥ ಗಾಯಕರು ನನ್ನ ಪಾಲಿಗೆ ಸಿಂಗರ್ಗಳೇ ಅಲ್ಲ ಅಂತೇಳಿ ಹೇಳಿದರು. ಅದು ನಿಜಕ್ಕೂ ಕೂಡ ಅಸಹ್ಯ. ಇನ್ನು ಸಂಗೀತಕ್ಕೆ ಅವಮಾನ ಮಾಡಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಈ ಮಾತನ್ನು ಅವರು ನನ್ನ ನೋಡಿಕೊಂಡೇ ಹೇಳಿದರು. ನನಗೆ ನಿಜಕ್ಕೂ ಕೂಡ ಇದು ಅತ್ಯಂತ ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ತಾರೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಈಕೆ ನನ್ನ ಬಳಿ ಪ್ರತಿದಿನವೂ ಕೂಡ ಒಂದಷ್ಟು ಮಂದಿ ಒಂದು ಚಾಕರಿಯನ್ನು ಮಾಡ್ತಾರೆ. ಈ ಶೋನಲ್ಲಿ 5ನೇ ಸ್ಥಾನ ಪಡೆದುಕೊಂಡವರಿಗೆ ನಾನು ಅವರನ್ನು ಈ ಟ್ರೂಪ್ನಲ್ಲಿ ಸೇರಿಸಿಕೊಳ್ಳುತ್ತೇನೆ ಅಂತಲೂ ಕೂಡ ಕೀರವಾಣಿ ಹೇಳ್ತಾರೆ. ಗಾಯಕರಿಗೆ ಚಾಕರಿಯನ್ನು ಮಾಡ್ತಾರೆ ಅನ್ನೋಂಥ ಪದವನ್ನು ಕೀರವಾಣಿ ಬಳಸ್ತಾರೆ. ಅದು ಅಗೌರವ ಅಲ್ವೇ? ಶಿವರಂಜನಿ ರಾಗ ಕೀರವಾಣಿ ಸರ್ಗೆ ಇಷ್ಟವಿಲ್ಲ ಅಂತೇಳಿ ಕೊನೆ ಕ್ಷಣದಲ್ಲಿ ಶೋನಲ್ಲಿ ಹಾಡುಗಳನ್ನು ಬದಲಾವಣೆ ಮಾಡ್ತಾ ಇದ್ರು. ಶಿವರಂಜನಿ ರಾಗದಲ್ಲಿ ಕೀರವಾಣಿ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ ಅನ್ನೋದು ವಿಪರ್ಯಾಸ. ಇನ್ನು ಇನ್ನೊಂದಷ್ಟು ಗಂಭೀರ ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ನನಗೆ 3 ಕಾಸಿನ ಬೆಲೆ ಇಲ್ಲ ಅನ್ನುವ ರೀತಿಯಲ್ಲಿ ಜಡ್ಜ್ಗಳು ನನ್ನನ್ನು ನೋಡೋದು ನನಗೆ ಸಿಕ್ಕಾಪಟ್ಟೆ ಬೇಸರವನ್ನು ತರಿಸಿತು. ನನಗೆ ಬಾಡಿ ಶೇಮಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಜಡ್ಜ್ಗಳಿಂದ ಈ ರೀತಿಯಾದಂಥ ವರ್ತನೆಯನ್ನು ನಾನು ಬೇರೆ ಎಲ್ಲಿಯೂ ಕೂಡ ಎಂದಿಗೂ ಕೂಡ ಎದುರಿಸಿಲ್ಲ. ಪ್ರೊಡಕ್ಷನ್ ಟೀಮ್ನವರಂತೂ ನನಗೆ ತುಂಬ ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ. ಎಕ್ಸ್ಪೋಸ್ ಆಗುವಂತೆ ಸೀರೆಯನ್ನು ಉಟ್ಕೋ, ಕೆಳಗಡೆ ಹೊಕ್ಕಳ ಕಾಣುವಂತೆ ಸೀರೆಯನ್ನು ಉಟ್ಕೋ ಅನ್ನುವಂಥ ರೀತಿಯಲ್ಲಿ ಪದೇ ಪದೇ ಹೇಳ್ತಾ ಇದ್ರು. SP ಸರ್ ಇದ್ದಾಗ ಈ ರೀತಿಯಾದಂಥ ಕೆಟ್ಟ ಜೋಕ್ ಮಾಡೋದು, ಡ್ಯಾನ್ಸ್ ಮಾಡೋದು ಇದು ಯಾವುದೂ ಇರಲಿಲ್ಲ. ಈಗ ಜ್ಞಾಪಿಕಾ ಪ್ರೊಡಕ್ಷನ್ ಬಂದ ಮೇಲೆ ಇವೆಲ್ಲದೂ ಕೂಡ ಶುರುವಾಗಿದೆ. SPB, ಶ್ವೇತಾ ಮೋಹನ್, ಸುಜಾತಾ ಮೋಹನ್ ಅವರಂತಹ ಲೆಜೆಂಡ್ ನನ್ನ ಧ್ವನಿಯನ್ನು ಮೆಚ್ಚಿಕೊಂಡಿದ್ದಾರೆ. ಪಾಡುತ್ತಾ ತೀಯಾಗೋ ಶೋನಲ್ಲಿ ನಾನು ಎಲಿಮಿನೇಟ್ ಆದಾಗ ಈ ಸಂಚಿಕೆಯಲ್ಲಿ ಅತ್ಯುತ್ತಮವಾಗಿ ಹಾಡಿದ್ದೇನೆ. ಆದರೆ ಅದೇ ಸಂಚಿಕೆಯಲ್ಲೇ ನನ್ನನ್ನು ಎಲಿಮಿನೇಟ್ ಮಾಡಿದ್ದಾರೆ ಅನ್ನೋದು ಬೇಸರದ ವಿಚಾರ ಅಂತೇಳಿ ಪ್ರವಸ್ತಿಯಲ್ಲಿ ಹೇಳ್ತಾರೆ. ಪ್ರವಸ್ತಿ ಹೇಳಿರುವಂಥ ಕೆಲವೊಂದು ವಿಚಾರಗಳು ವೈಯಕ್ತಿಕ ದ್ವೇಷದಿಂದ ಮತ್ತು ಎಲಿಮಿನೇಟ್ ಆದಂಥ ಬೇಸರದಿಂದನೇ ಹೇಳಿರಬಹುದು ಅಂತ ಹೇಳ್ಬಿಟ್ಟು ನಿಮಗೆ ಅನಿಸಿದರೂ ಕೂಡ ಒಂದು ವಿಚಾರವನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕು. ಆಕೆ ರಿಯಾಲಿಟಿ ಶೋಗಳು ಮತ್ತು ರಿಯಾಲಿಟಿ ಶೋನಲ್ಲಿರುವಂತಹ ಜಡ್ಜ್ಗಳು ಅಲ್ಲಿನ ಇಡೀ ಸೆಟ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಕೂಡ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನಿಯತ್ತಿಲ್ಲ. ಯಾರಿಗೆ? ಈ ಶೋನವ್ರಿಗೆ ನಿಯತ್ತಿಲ್ಲ, ನೈತಿಕತೆ ಇಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ. ಅಂದರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಅವರು ಏನೇ ಮಾಡಿದರೂ ಕೂಡ ಜನ ಒಪ್ಪಬೇಕು, ನೋಡ್ತಾರೆ, ಈ ರೀತಿಯಾಗಿರ್ತದೆ. ಅಲ್ಲಿನ ಸ್ಪರ್ಧಿಗಳು ಅಥವಾ ಅಲ್ಲಿನ ಕಂಟೆಸ್ಟೆಂಟ್ಸ್ಗಳು ಏನಾದರೂ ಹೇಳಿದ್ರೆ ಅದಕ್ಕೆ ಗೌರವವನ್ನು ಕೂಡ ಇರೋದಿಲ್ಲ ಮತ್ತು ವಿರೋಧವನ್ನು ಕಟ್ಕೊಳ್ಬೇಕಾಗ್ತದೆ. ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲೂ ಕೂಡ ಇದೆ. ಇಲ್ಲಿ ಕನ್ನಡದಲ್ಲೂ ಕೂಡ ಇದೆ. ಕನ್ನಡದಲ್ಲೂ ಕೂಡ ರಿಯಾಲಿಟಿ ಶೋಗಳು ನೈತಿಕತೆಯನ್ನು ಕಳ್ಕೊಂಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ರೀ. ಈಗ ನೋಡಿ, ಯಾವುದೋ ಒಂದು ಚಿಕ್ಕ ವಿಚಾರವನ್ನು ಜೋಕ್ ಮಾಡುವಂಥದ್ದು, ಇಂಗ್ಲೀಷ್ ಬರಲ್ಲ ಅಂದ ತಕ್ಷಣ ಅವರನ್ನು ಟೀಸ್ ಮಾಡುವಂಥದ್ದು, ನೋಡೋದಕ್ಕೆ ತಮಾಷೆಯಾಗಿದ್ದಾರೆ ಅಂತ ಹೇಳಿದ್ರೆ ಟೀಸ್ ಮಾಡುವಂಥದ್ದು, ವಿಚಿತ್ರವಾಗಿ ಮತ್ತು ವೈಯಕ್ತಿಕವಾಗಿಯೂ ಕೂಡ ಟೀಸ್ ಮಾಡುವಂಥದ್ದು, ಇದ್ಯಾವುದು ಕೂಡ ಒಳ್ಳೆಯ ಬೆಳವಣಿಗೆಗಳಲ್ಲ. ಮಾನಸಿಕವಾಗಿ ಕೆಟ್ಟ ಪರಿಣಾಮವನ್ನು ಬೀರುವಂಥ ಬೆಳವಣಿಗೆಗಳು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಬೇಕು. ಇನ್ನು ಅದನ್ನು ಹೊರತುಪಡಿಸಿ ಬೇರೆ ರೀತಿಯಾದಂತಹ ಉದ್ದೇಶವನ್ನು ಇಟ್ಕೊಂಡು ಯಾರಾದರೂ ಮಾಡಿದ್ರೆ ಅದು ಕೂಡ ತಪ್ಪಾಗ್ತದೆ. ಅಂದರೆ ಈಗ ಕೆಲವರು ಅಪ್ರೋಚ್ ಮಾಡ್ತಾರೆ ಅನ್ನುವಂತಹ ಒಂದು ಆರೋಪವೂ ಕೂಡ ಇದೆ. ನಮ್ಮ ಜೊತೆಗೆ ಕಾಂಪ್ರಮೈಸ್ ಆಗಬೇಕು, ಈ ರಿಯಾಲಿಟಿ ಶೋನಲ್ಲಿ ಗೆಲ್ಲಬೇಕಾದ್ರೆ ಈ ರೀತಿಯಾದಂಥ ಒಂದಷ್ಟು ಬೇರೆ ರೀತಿಯಾದಂತಹ ಆಫರ್ಸ್ಗಳನ್ನು ಕೊಡುವಂತಹ ಪ್ರಯತ್ನ ಕೂಡ ನಡೆಯುತ್ತೆ. ಬಟ್ಟೆ ವಿಚಾರದಲ್ಲೂ ಕೂಡ ಈ ರೀತಿ ಎಕ್ಸ್ಪೋಸ್ ಆಗಬೇಕು, ಹಾಗಾಗಬೇಕು, ಹೀಗಾಗಬೇಕು ಎಲ್ಲದೂ ಕೂಡ. ಯಾಕಂತ ಹೇಳಿದ್ರೆ ಇವೆಲ್ಲದೂ ಕೂಡ ಸ್ಕ್ರಿಪ್ಟೆಡ್ ಶೋ ಆಗಿರೋದ್ರಿಂದ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ತಾರೆ. ಒಟ್ಟಿನಲ್ಲಿ ಜನರು ನೋಡಬೇಕು, ಜನರನ್ನು ಸೆಳಿಬೇಕು, ಅಷ್ಟೇ ಇವರ ಉದ್ದೇಶ. ಅದು ತೆಲುಗು ಅಂತಲ್ಲ, ತಮಿಳು ಅಂತಲ್ಲ, ಮಲಯಾಳಂ ಅಂತಲ್ಲ, ಕನ್ನಡ ಅಂತಲ್ಲ, ಹಿಂದಿ ಅಂತಲೂ ಕೂಡ ಅಲ್ಲ, ಎಲ್ಲ ಭಾಷೆಯಲ್ಲೂ ಕೂಡ ಇದೆ ಹಾಡುಗಳು. ಬಟ್ ಎಂಡ್ ಆಫ್ ದಿ ಡೇಗೆ ಇದರ ರಿಸಲ್ಟ್ ಅತ್ಯಂತ ಕೆಟ್ಟದಾಗಿರ್ತದೆ ಅನ್ನೋದು ಮಾತ್ರ ಸತ್ಯ. ಅದರ ಪರಿಣಾಮ ಸ್ಪರ್ಧಿಗಳ ಮೇಲಾಗುತ್ತೆ ಅನ್ನೋದು ಮಾತ್ರ ಸತ್ಯ. ಅದರ ಪರಿಣಾಮ ನೋಡುವಂಥ ವೀಕ್ಷಕರ ಮೇಲೂ ಕೂಡ ಆಗುತ್ತೆ ಅನ್ನೋದು ಸತ್ಯ. ಇವುಗಳಿಗೆ ಒಂದು ಕಡಿವಾಣ ಹಾಕುವಂತಹ ನಿಯಮ ಬರಲೇಬೇಕು. ಆಗ ಮಾತ್ರ ಎಲ್ಲದೂ ಕೂಡ ಸರಿಯಾಗೋದು ಅನ್ನೋದು ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ ಈಕೆ ಮಾಡಿರುವಂಥ ಆರೋಪ ಮತ್ತು ಕನ್ನಡದಲ್ಲಿ ರಿಯಾಲಿಟಿ ಶೋಗಳು ಸಾಕ್ತಿರುವಂಥ ರೀತಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.